ಬಾಗಲಕೋಟ್ ಜಿಲ್ಲೆ ಶ್ರೀ ಪುಟ್ಟರಾಜಗವಾಯಿಗಳ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹುನಗುಂದ ಹಾಗೂ ನವಚೇತನ ದಿವ್ಯಾಂಗರ ಸೇವಾ ಸಂಘರಿ ರಾಮನಗರಿವರಾಶ್ರಯದಲ್ಲಿ ಪಿಎಂ ಶ್ರೀ ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ವಿದ್ಯಾನಗರ ಹುನಗುಂದದಲ್ಲಿ ದಿನಾಂಕ ಜುಲೈ 25, 2025 ರಂದು ಮಧ್ಯಾಹ್ನ 3 ಗಂಟೆಗೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟಬುಕ್ ವಿತರಣೆ ಮತ್ತು ಸಾಧಕರಿಗೆ ಸಮ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರದ ಉದ್ಘಾಟನಾ ಸಮಾರಂಭವು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ರಾಮನಗರ ಸಂಸ್ಥೆಯ ಗೌರವಾಧ್ಯಕ್ಷರಾದ ದಿನೇಶ ಬಾಣಗೇರರ ಅಧ್ಯಕ್ಷತೆಯಲ್ಲಿ ಹಾಗೂ ಹುನಗುಂದ ಸಂಸ್ಥೆಯ ಸಂಸ್ಥಾಪಕಾಧ್ಯಕ್ಷರಾದ ಸಂಗಮೇಶ ಭಾವಿಕಟ್ಟಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಶಾಲೆಯ ವಿದ್ಯಾರ್ಥಿಗಳ ಭವ್ಯ ಸ್ವಾಗತದೊಂದಿಗೆ ಆಗಮಿಸಿ ಶ್ರೀಪುಟ್ಟರಾಜಗವಾಯಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದವರು, ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಸಂಸ್ಥಾಪಕಾಧ್ಯಕ್ಷರಾದ ಸಂಗಮೇಶ ಭಾವಿಕಟ್ಟಿರ ನೇತೃತ್ವದಲ್ಲಿ ಮಕ್ಕಳಿಗೆ ಜ್ಞಾನಾರ್ಜನೆ ಮತ್ತು ಸಂಗೀತದ ಪಾಠ ನೀಡುತ್ತಿರುವ ಸೇವೆಯು ಅನುಪಮವಾದದ್ದು. ಜೊತೆಗೆ ಸರಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟ ಪುಸ್ತಕ ಮತ್ತು ಪೆನ್ನುಗಳ ವಿತರಣೆ ಹಾಗೂ ಸಾಧಕರಿಗೆ ಸಮ್ಮಾನ ಮತ್ತು ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸಾರ್ವಜನಿಕವಾಗಿ ಗುರುತಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರಲ್ಲದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಸಂಘದ ಸಾಮಾಜಿಕ ಸೇವೆಗಳು ನಿರಂತರ ಜರಗಲೆಂದು ಶುಭ ಹಾರೈಸಿದರು. ನಂತರ ಶಾಲೆಯ ಮುಖ್ಯಗುರುಗಳು ಮತ್ತು ಶಿಕ್ಷಕರ ವೃಂದವು ಮಾದರಿ ಶಾಲೆಯಾಗಿ ನಡೆಸಿಕೊಂಡು ಹೋಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಏತನ್ಮಧ್ಯೆ ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿರು ಹಾಗೂ ಶಾಲೆಯ ಮುಖ್ಯಗುರುಗಳಾದ ನೂರ ಮಹಮ್ಮದ ಧನ್ನೂರರು ಶಾಲೆಯ 5 ಕೊಠಡಿಗಳು, ಮೇಲ್ಛಾವಣೆ ಮತ್ತು ಕಟ್ಟಡಗಳು ಶೀತಲಾವಸ್ಥೆಯಲ್ಲಿರುವುದರಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮಳೆನೀರಿನಿಂದ ಶೈಕ್ಷಣಿಕ ಕಲಿಕಾ ಚಟುವಟಿಕೆಗೆ ಅಡಚಣೆಯಾಗುತ್ತಿದ್ದು ಹಾಗೂ ಯಾವ ಸಂದರ್ಭದಲ್ಲಿ ಕುಸಿದು ಬೀಳುತ್ತದೆಯೋ ಎಂಬ ಭೀತಿಯಿದ್ದು ತತ್ಕ್ಷಣ ದುರಸ್ತಿಗೊಳಪಡಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸಿಕೊಡಬೇಕೆಂದು ಮನವಿ ಮಾಡಿದರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕ ಕಾಶಪ್ಪನವರರು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿಗಳು ಅನುದಾನ ಮಂಜೂರು ಮಾಡಿದ್ದು, ಅದರಲ್ಲಿ ಶಾಸಕರ ವಿವೇಚನೆಗೆ ಒಳಪಡುವ ಪ್ರತಿಶತ 12.25 ಕೋಟಿಗಳ ರೂಪಾಯಿಗಳ ಅನುದಾನವನ್ನು ಎಲ್ಲ ಶಾಲಾ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ವ್ಯಯಿಸುವುದಾಗಿ ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿ ಶಿಕ್ಷಕರಾದ ಸುಷ್ಮಿತಾ ಬಾರಿಗಿಡದ ಹಾಗೂ ಶಿಕ್ಷಕರಾದ ಸಂಗಮೇಶ ಹೊಲ್ದೂರರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಉಪಾಧ್ಯಕ್ಷರಾದ ರಾಜಮ್ಮ ಬದಾಮಿ ಹಾಗೂ ಇಳಕಲ್ಲಿನ ಆಶಾದೀಪ ಸಂಸ್ಥೆಯ ಅಧ್ಯಕ್ಷ ರಘುವನ್ ಹುಬ್ಬಳ್ಳಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಜಗದೀಶ ಭಾವಿಕಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ನಾಗರಾಜ ನಾಡಗೌಡ್ರ, ತಾಲೂಕು ಪಂಚಾಯತ ಎಂಆರ್ಡಬ್ಲ್ಯೂಗಳಾದ ಸಂಗಮೇಶ ಬೀರಗುಂಡ, ವಿಆರ್ಡಬ್ಲ್ಯೂಗಳಾದ ತಿಪ್ಪಣ್ಣ ಕುರಿ ಸೇರಿದಂತೆ ಇತರೆ ಅತಿಥಿ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಬೋಧಕೇತರ ವೃಂದ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪರಿಪಾಠವನ್ನು ಮಾಡಿ ಇವತ್ತು ನಮ್ಮ ವಿಶೇಷವಾದ ಈ ಗ್ರಾಮೀಣ ಅಭಿವೃದ್ಧಿ ಸಂಘವನ್ನು ನಮ್ಮ ಸಂಗಮೇಶ್ ಬಾವಿಕಟ್ಟಿಯು ನಿರಂತರವಾಗಿ ಅವರ ಹಾದಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥದ್ದು. ಅದು ವಿಶೇಷವಾಗಿ ನಮ್ಮ ವಿದ್ಯಾನಗರ MPS ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮತ್ತು ಸಾಧಕರಿಗೆ ಸನ್ಮಾನ, ಪ್ರತಿಭಾವಂತರಿಗೆ ಪುರಸ್ಕಾರವನ್ನು ನೀಡುತ್ತಾ ಇವತ್ತು ಈ ಸಂಘ ಹೊರಹೊಮ್ಮೋದು ನೋಡಿದರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ. ಈ ವೇದಿಕೆ ಪರವಾಗಿ ನಾನು ಆ ಸಂಸ್ಥೆಯ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೇನೆ. ಇವತ್ತೇನು ನಮ್ಮ MPS ಶಾಲೆಯ ವಿದ್ಯಾನಗರದ ನಮ್ಮ ಮುಖ್ಯ ಗುರುಗಳು ಮತ್ತು ಎಲ್ಲ ಶಿಕ್ಷಕರು ಬಹುತೇಕ ಮಾದರಿಯ ಶಾಲೆಯಾಗಿ ಇವತ್ತು ಹೊರಹೊಮ್ಮುವಂಥ ಕೆಲಸವನ್ನು ನಮ್ಮ ಹುನಗುಂದ ಈ ವಿದ್ಯಾನಗರದಲ್ಲಿ ಇವತ್ತು ನಡೆಸಿಕೊಂಡು ಬರ್ತಾ ಇರೋದು ಕೂಡ ಬಹಳ ಹೆಮ್ಮೆಯ ವಿಷಯ. ಈ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸುವಂಥದ್ದು, ಇವತ್ತು ಈ ನೋಟ್ಬುಕ್ ವಿತರಣೆ ಉಚಿತವಾಗಿ ಕೊಡುವಂಥದ್ದು ಉದ್ದೇಶ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅನೇಕ ಇವತ್ತು ಸಾರ್ವಜನಿಕವಾಗಿ ಇವತ್ತು ಪ್ರೋತ್ಸಾಹವನ್ನು ನೀಡುವಂಥದ್ರಲ್ಲಿ ಆ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿ ಆ ಪ್ರತಿಭಾವಂತರಿಗೆ ಗೌರವಿಸುವಂಥದ್ದು ಕೂಡ
ಇದು ಸಮಾಜದಲ್ಲಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗತ್ತೆ. ಸಾಮಾಜಿಕವಾಗಿ ಗುರುತಿಸಿಕೊಂಡಂಥವ್ರು ಇವತ್ತು ಇಂಥ ಸರ್ಕಾರಿ ಶಾಲೆಗಳಿಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರೋತ್ಸಾಹ ನೀಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಒಂದು ಕರ್ತವ್ಯವನ್ನ ನಮ್ಮ ಪುಟ್ಟರಾಜ ಗವಾಯಿಗಳ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಏನು ಸಂಸ್ಥೆ ಇವತ್ತು ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಈ ರೀತಿ ನಿರಂತರವಾಗಿ ಈ ಸಂಸ್ಥೆ ಅನೇಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಪುಸ್ತಕವನ್ನು ಮತ್ತು ಪ್ರತಿಭಾವಂತರಿಗೆ ಗುರುತಿಸುವಂಥದ್ದು ಕೆಲಸ ಇವತ್ತು ನಡೀತಾ ಇದೆ. ಅದು ನಿರಂತರವಾಗಿ ನಡೀತಾ ಮುಂದುವರಿಯಲಿ. ಅವರಿಗೆ ಯಾವುದೇ ರೀತಿ ಸಹಾಯ ಸಹಕಾರ, ಯಾಕಂದ್ರೆ ವಿಕಲಚೇತನರು ಅಂದ್ರೆ ಕೂಡ ಅವರು ವಿಶೇಷ ಚೈತನ್ಯರು ಅಂತ ಹೇಳುವಂಥದ್ದು. ನಮ್ಮ ಗದರಿಕೆರೆಯವರು ಹೇಳ್ತಾರೆ, ಅವರು ವಿಕಲಚೇತನರು ಅಲ್ಲ, ದಿವ್ಯಾಂಗ ಚೈತನ್ಯರು ಅನ್ನೋದನ್ನ. ಆ ಒಂದು ನಿಟ್ಟಿನಲ್ಲಿ ಇಂಥ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರಿಗೆ ಗುರುತಿಸುವಂಥ ಕೆಲಸ, ಅವರಿಗೆ ಪ್ರೋತ್ಸಾಹಿಸುವಂಥ ಕೆಲಸ ಇವತ್ತು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಆಶಾದೀಪ ವಿಕಲಚೇತನ ಸಂಸ್ಥೆ ಕೂಡ ಇಳಕಲ್ನಲ್ಲಿ ಆಗಿರ್ಬೋದು, ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ಅನೇಕ ಸಾಧನೆಯತ್ತ ಕೆಲಸಗಳನ್ನು ಆ ವಿಶೇಷ ಚೈತನ್ಯರಿಗೆ ಮಾಡ್ತಾ ಬರ್ತಾ ಇದ್ದಾರೆ. ಈ ತರ ಇವರು ಕೂಡ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬಹುದು ಅನ್ನೋದನ್ನ ತೋರಿಸಿಕೊಡುವಂತ ಕೆಲಸ ನಮ್ಮ ಇವತ್ತು ಸಂಗಮೇಶ್ ಬಾವಿಕಟ್ಟಿ ಮತ್ತು ಅವರ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆ ಅನ್ನುವಂಥ ವಿಷಯ. ಅದನ್ನ ಅವರು ನಡೆಸಿಕೊಂಡು ಬಂದು ಮುಂದೆ ಹೊರಕೊಂಡು ನಡೀಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮ. ಯಾವ ತರಗತಿ ಕೊಠಡಿಗಳು ಸುಸಜ್ಜಿತ ಇಲ್ಲ ಸರ್. ತಾವೀಗ ಇಲ್ಲಿಂದ 4 ಕೊಠಡಿಗಳು, 5 ಕೊಠಡಿಗಳು ಬೆಳಗ್ಗೆ ನಾನು ಅಧ್ಯಕ್ಷರು ನೋಡಿದ್ರು ಸರ್. ದಯವಿಟ್ಟು ತಾವು ಏನು ಮಾಡ್ತಿರೋ ಗೊತ್ತಿಲ್ಲ, PMಶ್ರೀ ಯೋಜನೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ಸರ್. ಅದಕ್ಕೆ 5 ತರಗತಿ ಕೊಠಡಿಗಳಿಗೆ ಪ್ರಾವಿಷನ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಸೀಟರ್ ಹಾಕ್ಸಿದ್ರು ಪರವಾಗಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟಿ ಇಲ್ಲಿ LKG ಇಂದ 8ನೇ ತರಗತಿ ವರೆಗೆ ಸರ್. ಇದು ಒಂದೇ ವಿಶೇಷ ಶಾಲೆ. ಅದಕ್ಕೆ ದಯವಿಟ್ಟು ನಾ ಎಲ್ಲ ಶಿಕ್ಷಕರ ಪರವಾಗಿ ಅದೊಂದು ಬೇಡಿಕೆ ಅಂತ ಸಲ್ಲಿಸ್ತೀನಿ. ತಾವು ಕೆಲಸವನ್ನ ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ಮಾಡಿದೀವಿ. ಅದು ಅಲ್ಲದೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ನಮಗೆ 25 ಕೋಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನು 5 ಕೋಟಿ ರೂಪಾಯಿಯನ್ನ ಅದರಲ್ಲಿ ಮುಖ್ಯವಾಗಿ ನಮ್ಮ ಶಿಕ್ಷಣ ಇಲಾಖೆಗೆ, ಅದು ಪ್ರಾಥಮಿಕ ಶಾಲೆಗಳಿರ್ಬೋದು, ಪ್ರೌಢ ಶಾಲೆಗಳಿರ್ಬೋದು, ಆ ಶಾಲೆ ಕಟ್ಟಡಗಳ ದುರಸ್ತಿ ಇರುವಂಥದ್ದು ರಿಪೇರಿ ಮಾಡೋದಕ್ಕಾಗಿರ್ಬೋದು, ಶಿಥಿಲಗೊಂಡದ್ದನ್ನು ಸರಿಪಡಿಸುವಂಥದ್ದು, ಹೊಸ ಕೊಠಡಿ ಕೂಡ ಈಗಾಗಲೇ ಸಾಕಷ್ಟು ಕೋಟಿ ರೂಪಾಯಿ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಹೆಚ್ಚಿನ ಪಾಲನ್ನು ನಾನು ಶಿಕ್ಷಣ ಇಲಾಖೆಗೆ, ಏನು ವಿದ್ಯಾನಗರ ಶಾಲೆಗೆ ನಾವು 5 ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಕೇಳಿದಿರಿ, ಮತ್ತು ಅದ್ರ ಜೊತೆಗೆ ಅಡಿಗೆ ಕೋಣೆ ಕೂಡ ಬೇಕು ಅಂತ ಕೇಳಿದ್ರಿ. ಅದನ್ನು ಕೂಡ ತಕ್ಷಣ ಮಂಜೂರಾತಿಯನ್ನಾಗಿ ಮಾಡಿಕೊಡ್ತು ಅಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಇದೇ ಅನುದಾನದಲ್ಲಿ ಹಾಕಿಕೊಡ್ತೀನಿ. ಅದಕ್ಕೆ ಈಗ ನನ್ನ ಅನುದಾನದಲ್ಲಿ ಕೊಡ್ಬೋದಲ್ಲ, ಈ ಅನುದಾನದಲ್ಲಿ ನಿಮ್ಗೆ 5 ಕೋಣೆ ಜೊತೆಗೆ ಒಂದು ಅಡಿಗೆ ಕೊಠಡಿ ಕೂಡ, ಮೇಲೆ ಚಾವಣಿಗೆ ಇಲ್ಲ, ಹೊಸ ಕಟ್ಟಡನ ಮಾಡಿಕೊಡ್ತೀವಿ. ಡೋಂಟ್ ವರಿ. ನಮ್ಮ ಶಾಲೆಗೆ ಆಗಮಿಸಿದ್ದ ನಮ್ಮ ಸೌಭಾಗ್ಯ ಅಂತೇಳಿ ನನ್ನ ಮುದ್ದು ಮಕ್ಕಳ ಪರವಾಗಿ, ಗುರುವೃಂದದವರ ಪರವಾಗಿ ಮತ್ತು ಹಿರಿಯರ ಪರವಾಗಿ ನಾನು ಅವರನ್ನ ಪ್ರಪ್ರಥಮವಾಗಿ ನನ್ನ ಶಾಲೆ ವತಿಯಿಂದ ಸುಸ್ವಾಗತವನ್ನ ಕೋರ್ಕೊಳ್ತಾ ಇದ್ದೇನೆ. LKG UKG ಇದೆ, 1 ರಿಂದ 8 ಕನ್ನಡ ಮಾಧ್ಯಮ ಇದೆ. ಹೀಗಾಗಿ ಕಟ್ಟಡಗಳು 15 ರೂಮ್ಗಳು ಇದ್ದರೂ ಕೂಡ ಒಂದು ರೂಮು ಏನೈತಿ, ನಮಗ ಮಳಿ ಆತು ಅಂದ್ರೆ ಎಲ್ಲಾ ಮಕ್ಕಳು ತೋಚ್ಕೊಂತಾವು. ಅದರ ಸಲುವಾಗಿ ಸಾಹೇಬ್ರು ಬಂದು ಸ್ವತಃ ನೋಡಿದಕ್ಕೆ ಈಗ ಮಳಿ ಬಂದೈತಲ್ಲ, ನಮಗ ಆಶೀರ್ವಾದ ಕೊಟ್ಟಂಗ. ನಮ್ಗ ಏನೈತಿ, ಮಳಿ ಯಾವಾಗ ಎಲ್ಲಿ ಬಂದೈತಿ ಅಲ್ಲಿ ನಮ್ಮ ಕೆಲಸಗಳು ಆಗ್ಯಾವ. ಈಗೂ ಕೂಡ ಸಾಹೇಬ್ರು ಬಂದು ನಮ್ಮ ಶಾಲೆ ಒಳಗೆ ಕಾಲ ಹಾಕನ ಮಳಿ ಚಲೋ ಆತು. ಅದರ ಮೇಲೆ ನಾನೇನೈತಿ, ನಮ್ಮ ಮಕ್ಕಳಿಗೆ, ನನ್ನ ಗುರುವೃಂದಕ್ಕೆ, ನಾನು ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ಮುಗದೊಮ್ಮೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾವು ಮೇಲ್ಚಾವಣಿನೇ ಬೇಡ ಅಂತಂದ್ರು ನೋಡ್ರಿ ನೀವು, ಸಾಹೇಬರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ತಾರ ಅನ್ನೋದು ಇದ ಒಂದ ಕಾರಣ. ಅದಕ್ಕೆ ನನ್ನ ಮುದ್ದು ಮಕ್ಕಳ ಪರವಾಗಿ ಹೊಸ ಕೊಠಡಿಗಳ 5 ನಾವು ತೋಚ್ಕೊಂಡಿವಿ. ಎಲ್ಲಾ ಮಕ್ಕಳು ಒಂದೊಂದು ಕೂಲಿಯ ನಿಂತೀವಿ, ಶಿಕ್ಷಕರು ತೋಚ್ಕೊಂಡು ಹೋಗ್ಯಾರ, ಬಿದ್ದಾರ. ಆದ್ರೂ ಏನೈತಿ, ಇವತ್ತ ನಮ್ಮ ಭಾಗ್ಯ ತೆರೆದೈತಿ. ಅದಕ್ಕೆ ಏನೈತಿ, ನಾನು ಮತ್ತೊಮ್ಮೆ ನನ್ನ ಗುರುವೃಂದದವರ ವತಿಯಿಂದ
ನನ್ನ SDMC ಅವರ ವತಿಯಿಂದ ನನ್ನ ಶಾಲೆಯ ಪರವಾಗಿ ನಾ ಸಾಹೇಬರಿಗೆ ಒಂದು ಚಿಕ್ಕ ಸನ್ಮಾನವನ್ನ ಮಾಡ್ಕೊಂತ ಇದ್ದೀನಿ. ಮಾತಾಡ್ತಾವು, ಸ್ಪೋಕನ್ ಮಾತಾಡ್ತಾವು, ಇಂಗ್ಲಿಷ್ ಮಾತಾಡ್ತಾವು. ಈ ರೀತಿಯಾಗಿ ನಮ್ದು ಏನಾಗೈತಪ್ಪ ಅಂತಂದ್ರ ಶ್ರೀಮಂತರು ಹೋಗೋದ್ರಕ ಶಾಲೆಗೆ, ಬಡ ಮಕ್ಕಳು ಬಡ ಪಾಲಕರು ನನ್ನ ಶಾಲೆಗೆ ಹಚ್ಚರಿ ತಮ್ಮ ಮಕ್ಕಳನ್ನ. ಈಗಾಗಲೇ UKG ಒಳಗ LKG ಒಳಗ ಈಗ 40 ಮಕ್ಕಳು ಅದಾವ. LKGಗೆ ಏನೈತಿ ಆಯಾ ಅದಾರ, UKGಗೆ ಏನೈತಿ ಟೀಚರ್ ಅದಾರ. ಎಲ್ಲಾ ಸೌಕರ್ಯ ಐತಿ. ತತ್ತಿ ಕೊಡ್ತೀವಿ, ಹಾಲು ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಊಟ ಕೊಡ್ತೀವಿ, ಬುಕ್ ಕೊಡ್ತೀವಿ, ಸಮವಸ್ತ್ರ ಕೊಡ್ತೀವಿ. ಏನಾರ ಕೊಡ್ಲಿಕ್ಕಂದ್ರೆ ನಾ ಹೇಳ್ತೀನಿ ಬಹಿರ್ ಸಾಹೇಬ್ರಿಗೆ, ನೋಡ್ರಿ ನೀವು ಕೊಡ್ಲಿಕ್ ಬಿಡ್ರಿ, ನಾ ಸಾಹೇಬ್ರ ತಕ ಹೋಗ್ತೀನಿ ಅಂತಂದೆ. ಹಂಗ್ ಮಾಡಬೇಡ್ರಿ ಸರ್, ನಿಮ್ಗೆ ಏನ್ ಬೇಕು ಓದ್ ಬಿಡ್ರಿ ಅಂತಂದ್ 4 ಸತಿ ಬುಕ್ ಹಾಕೊಟ್ರ. ಇದು ತಿಳ್ಕೊರಿ. ಫೋನ್ ಹಚ್ಚಿ 4 ಸತಿ ಬುಕ್ ಆದಂತ ಶಿಕ್ಷಣ ನಡೆದೈತಿ. ಇಲ್ಲೊಬ್ಬರನ್ನ ಮುಖ್ಯೋಪಾಧ್ಯಾಯರನ್ನ, ಅತ್ಯುತ್ತಮವಾದಂತ ಮುಖ್ಯೋಪಾಧ್ಯಾಯರನ್ನು ಕೂಡ ಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಂಡು ನನ್ನ ಒಂದು ಈ ಮನವಿಯನ್ನ ಸಾಹೇಬರಿಗೆ ಕೊಡ್ತಾ ಇದ್ದೀನಿ. ನನ್ನ ಗುರು ಬಳಗ ಇಲ್ಲಿ ಬರಬೇಕು, ಎಲ್ಲರೂ ಬಂದು ಏನೈತಿ ಸಾಹೇಬರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಗುರು ಬಳಗದಲ್ಲಿ ವಿನಂತಿಸಿಕೊಳ್ತೀನಿ. ಇಂದು ನಮ್ಮ ಸರ್ಕಾರಿ